ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ಟೊಮೆಟೊ ರಸ ತೋರ್ಸಾಕತ್ತೀವ್ರಿ. ಒಂದು ಈಟು ಒಗ್ಗರಣೆ ಹಾಕಿದ್ರಿ ಅಂತಂದ್ರೆ ಬಾಜು ಮನೆಯವ್ರು ಬಂದು ಕೇಳ್ತಾರೆ ಏನು ಮಾಡಾಕತ್ರಿ ಘಮ ಘಮ ಅನ್ನತೈತಿ ಅಂತ ಹೇಳಿ. ಅಷ್ಟು ಮಸ್ತಾಗಿರುವಂತಹ ಭಾಳ ಭಾರಿ ಹಂಗೆ ಕೊಡಿದ್ರು ಗಟ 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 ಅಂತೇಳಿ ಕೊಡಿದ್ರೆ ಗಂಟ್ಲು ಬರೋಬ್ಬರಿ ಆಗಿ ಶುದ್ಧ ಆಗಿಬಿಡ್ಬೇಕು ನೋಡ್ರಿ. ಅಷ್ಟು ಮಸ್ತಾಗಿರುವಂತಹ ಟೊಮೆಟೊ ರಸ ಮಾಡ್ನು. ಹಂಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಸವಿರುಚಿ ಸೊಬಗು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮತ್ತು ಬಾಜು ಗಂಟಿನೂ ಬಾರಿಸಿಬಿಡ್ರಿ. ಆಮೇಲೆ ಏನು ಮಾಡಿರಿ, ಒಂದು 3 ಟೊಮೆಟೊ ತೊಗೊರಿ, ಮೀಡಿಯಮ್ ಸೈಜ್ 3 ಟೊಮೆಟೊ ತೊಗೊಂಡೆ ಅವನ್ನ ಹಂಗೆ ಹಾಕಬೇಡ್ರಿ. ಚಲೋ ನಂಗೆ ಮೊದಲು ಕಟ್ ಮಾಡಿ ಸೊದ್ದದಾವೋ ಇಲ್ಲೋ ಅಂತೇಳಿ ಎಲ್ಲ ಚೆಕ್ ಮಾಡಿ ಕುದಿಯಾಕ ಇಟ್ಕೋರಿ, ಗೊತ್ತಾತ್ರಲ್ಲ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಅದನ್ನ ಸ್ವಲ್ಪ ಹಿಂಗೆ ತಿರುಗಾಡ್ಕೊತ ಮಾಡಿ ಒಂದು 5 ನಿಮಿಷ ಚಂದಂಗೆ ಕುದಿಸ್ರಿ, ಗೊತ್ತಾತ್ರಲ್ಲ. ಎಲ್ಲಿ ತನಕ ಅಂತಂದ್ರೆ ಅದ್ರ ಮ್ಯಾಗಿನ ಸಿಪ್ಪಿ ಬಿಡ್ಬೇಕು, ಅಲ್ಲಿ ತನಕ ನೀವು ಕುದಿಸ್ಬೇಕಾಕೈತ್ರಿ. ಈಗ ಅಲ್ಲಿ ತನಕ ಏನು ಮಾಡಿರಿ, ಒಂದು ಸಾಂದ್ ಪಾನ್ನಾಗ ಸ್ವಲ್ಪ ಮೆಂತೆ ಕಾಳು ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ರೀ, ಆಮೇಲೆ ಐದ್ರಿ ಏನ್ರಿ ಕಾಳು ಮೆಣಸ, ಆಮೇಲೆ ಜೀರಿಗೆ, ಆಮೇಲೆ ಈ ಧನಿಯಾ ಕಾಳನ್ನ ಹಾಕಿರಿ. 4 ಹಾಕಿ ನೀವೇನು ಮಾಡಿರಿ, ಒಂದು ಈಟ ಇವನ್ನ ಹುರಿರಿ. ಚಲೋ ನಂಗೆ ಅದ್ರದ್ದು ಒಂದು ಘಮ ಬರಕತ್ತತಿರಲ್ಲ, ಅಲ್ಲಿ ತಕ್ಕ ನೀವು ಇದನ್ನು ಹುರಿಬೇಕಾಕೈತೆ, ಚಂದಂಗೆ ರೋಸ್ಟ್ ಆಗಿಬಿಡ್ತಾವೆ. ಇಷ್ಟು ನಾವು ಮಾಡ್ಕೊಂಡಿಡ್ನು, ಇದನ್ನು ಪುಡಿ ಮಾಡಿ ಇಟ್ಕೊಂಡು ಬಿಡ್ರಿ. ಈಗ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕೋನು ಪುಡಿ ಮಾಡೋನು. ಆಮೇಲೆ ಇನ್ನೊಂದು ಏನ್ರಿ ಅಂತಂದ್ರೆ ಈ ಮಸಾಲೆ ಉರಿಯೋವಾಗ ಗ್ಯಾಸನ್ನು ನೀವು ಮೀಡಿಯಮ್ದಾಗ ಇಡ್ರಿ, ಯಾಕಂತಂದ್ರೆ ಜೋರಿಟ್ಟು ಒಮ್ಮೆ ಹೊತ್ತಿಸಿ ಹೋಗಿದ್ರಿ ಅಂತಂದ್ರೆ ಅವು ಬರೋಬ್ಬರಿ ಆಗಂಗಿಲ್ಲ. ಅದಕ್ಕೆ ಸಣ್ಣ ಇಟ್ಟನ ಚಲೋತ್ನಂಗೆ ಹುರಿದ ಪುಡಿ ಮಾಡ್ಕೊಂಡು ತೊಗೊಂಡು ಬರ್ರಿ. ಇನ್ನು ಮುಂದಕ್ಕಾಗಲೇ ಏನು ನಾವು ಟೊಮೆಟೊನ ಕುದಿಯಕ್ಕೆ ಇಟ್ಟಿದ್ದೇವ್ರಲ್ಲ, ಅವೆಲ್ಲ ಬರೋಬ್ಬರಿ ಕುದ್ದಾವು, ಸಿಪ್ಪಿ ತಣ್ಣಿನ ತಾನ ಈ ರೀತಿ ಬೆಚ್ಚಿ ಬರತತಿ ಅಂದ್ರೆ ಬರೋಬ್ಬರಿ ಆಗೈತಿ ಅಂತ ಹೇಳಿ ಅರ್ಥ. ಇಷ್ಟು ನೀವು ಮಾಡ್ಕೊಳ್ಬೇಕಾಕೈತ್ರಿ. ಇದನ್ನು ತೊಗೊಂಡೋಗಿ ಏನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. ಇಷ್ಟು ಆದ್ಮೇಲೆ ಇದ್ರೊಳಗ ಮತ್ತೊಂದು ಸೇರಿಸ್ತೀವಿ ನಾವು, ಏನ್ರಿ ಸ್ವಲ್ಪ ಬೀಟ್ರೂಟ್ ಸೇರಿಸ್ರಿ, ಚಲೋ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಸೇರಿಸಿದ ನಂತರ ಒಂದು ಅದೇನು ಸಾಂಬಾರು ಚಮಚ ಐತ್ರಲ್ಲ ಅದರಲ್ಲಿ 1.5 ಚಮಚದಷ್ಟು ನೀರನ್ನು ಹಾಕಿ ಗರ್ರ ಅಂಥೇಳಿ ರುಬ್ಕೊಂಡು ಬರೋಣವ್ರಿ. ತೀತ್ರಲ್ಲ ಇಷ್ಟು ಚಂದಂಗಿ ಬರೋಬ್ಬರಿಯಾಗಿ ಅದನ್ನು ರುಬ್ಬಿದ ನಂತರ ಆ ಟೊಮೆಟೊ ಕುದಿಸಿದ ನೀರೊಳಗನ ಆ ಒಂದು ರಸನ ತೊಗೊಂಡು ಬಂದು ಹಾಕ್ರಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕ್ರಿ. ಅದಾದ ನಂತರ ಇದು ಕೆಂಪು ಖಾರದ ಪುಡಿ, ಹಳದಿ ಕಾಣ್ತೈತೆ ಅಂತ ಹೇಳಿ ಅರಿಶಿನ ಪುಡಿ ಅನ್ಕೋಬೇಡ್ರಿ, ಅದು ಕೆಂಪು ಖಾರದ ಪುಡಿ. ಆಮೇಲೆ ಇದೇಗೆ ಏನು ನಾವು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಮತ್ತು ಅದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಂದಂಗಿ ಮಿಕ್ಸ್ ಕೊಡೋಣವ್ರಿ. ಇಷ್ಟ ಅಂಥೇಳಿ ಇಲ್ಲ ಇನ್ನು ಕೆಲಸ ಐತ್ರಿ. ಅದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಸಣ್ಣ ಕಟ್ ಮಾಡಿ ಅದ್ರಾಗ ಹಾಕಿರಿ. ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರ ಜೊತೆ ಶುಂಠಿಯನ್ನು ಹಾಕಿರಿ. ಶುಂಠಿ ಹಾಕಿದ ನಂತರ ಏನು ಮಾಡಿರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಿ ಗರ್ರ ಅಂಥೇಳಿ ರುಬ್ಕೊಂಡು ಬರ್ರಿ, ಗೊತ್ತಾದ್ರಲ್ಲ. ನೀವು ಅದ್ರ ಬರೋಬ್ಬರಿ ರುಬ್ತೀರಿ, ಎಕ್ಸ್ಪರ್ಟ್ ಇದ್ರಿ ಅದ್ರಾಗ. ಈಗ ಇಷ್ಟು ರುಬ್ಬಿದ ಆದ ನಂತರ ಏನು ಮಾಡಿರಿ, ಒಂದು ಕಾಟನ್ ಬಟ್ಟೆ ಒಳಗೆ ಅದನ್ನು ಹಾಕಿ ಚಲೋತ್ನಂಗೆ ಹಿಂಡಿ ಹಾಲು ತಕ್ಕೋಬೇಕ್ರಿ. ಏನಂತೀರಿ, ಹಾಲು ತಗೋವಾಗ ಮ್ಯಾಲೆ ಒಂದು ಇಟ್ಟು ನೀರನ್ನು ಹಾಕಿರಿ. ಮಿಕ್ಸರ್ ಜಾರ್ದಾಗ ಹಾಕಿ ನೀರನ್ನು ಹಾಕಿದ ನಂತರ ಚಂದಂಗಿ ಅದನ್ನು ಈ ರೀತಿಯಾಗಿ ಏನು ಮಾಡಿರಿ ಅಂತಂದ್ರೆ ಒಂದು ಚಮಚ ತೊಗೊಂಡ ಒತ್ತಿರಿ. ಒತ್ತಿದಾದ್ಮೇಲೆ ಅದೆಲ್ಲ ಬರೋಬ್ಬರಿಯಾಗಿ ಹಾಲು ಹಿಂಗೆ ಕೈಲೇ ಹಿಂಡಿ ತಗೊಂಡ್ರು ನಡಿತೈತ್ರಿ. ತಿತ್ರಲ್ಲ ಹಿಂಗೆ ತೆಂಗಿನ ಹಾಲನ್ನು ನಾವು ತಕ್ಕೋಬೇಕ್ರಿ. ಆಮೇಲೆ ಆಗಲೇ ಏನೆಲ್ಲ ಮಾಡಿಟ್ಟಿದ್ದೀವ್ರಲ್ಲ ಅದನ್ನು ಒಂದು ಕಡೆ ಕುದಿಯಾಕ ಇಡ್ರಿ. ಚಂದಂಗೆ ಹಿಂಗೆ ಕುದಿ ಬರತ್ತಿರ್ತೈತಿ. ಆವಾಗ ಈ ತೆಂಗಿನ ಹಾಲನ್ನು ಒಂದು ಕಡೆಯಿಂದ ಹಾಕಿ ಇನ್ನೊಂದು ಕಡೆ ಚಮಚದಿಂದ ಸಮಾಧಾನಲೆ ತಿರುಗಾಡ್ಕೊತ ಹೋಗ್ರಿ. ಭಾಳ ಮಸ್ತ್ ಆಗಿರ್ತೀರಿ. ಒಂದು ನೋಡ್ರಿ, ಬೀಟ್ರೂಟ್ ಹಾಕಿದ್ದೀವಿ, ಕಲರು ಬಂದಿರ್ತೈತೆ ಚಂದಂಗಿ, ಆಮೇಲೆ ಹೆಲ್ದಿನೂ ಇರ್ತೈತ್ರಿ. ಈಗ ಅದಕ್ಕೆ ಕರೆಕ್ಟಾಗಿ ಕುದಿಯಾಕತ್ತೈತ್ರಿ, ನೀವು ನೋಡ್ಬೋದು ರೀ. ಮುಂದಕ್ಕೆ ಏನು ಮಾಡಿರಿ ಅಂತಂದರೆ ಇದನ್ನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಬೇಕಾಕತಿ, ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋಂತಹ ಕೊತ್ತಂಬರಿನ ಹಾಕಿ ಮತ್ತೊಂದು ಈಟ ಕುದಿಯಾಕ ಬಿಟ್ಬಿಡ್ರಿ. ಸಣ್ಣ ಉರಿಲೆ ಬರೋಬ್ಬರಿಯಾಗಿ ಕುದೀತು ಅಂದ್ರೆ ಭಾಳ ಮಸ್ತ್ ಆಗ್ತೈತ್ರಿ. ನೋಡ್ಬೋದು ನಿಮ್ಮ ಏಕದಮ್ ಪದ್ಧತಿ ಆಗೈತಿ. ಆದ್ರೆ ಇದಕ್ಕೊಂದು ಒಗ್ಗರಣೆ ಕೊಟ್ರೆ ಇನ್ನೂ ಪದ್ಧತಿ ಆಗ್ತೈತ್ರಿ. ಅದಕ್ಕೆ ಸಿಂಪಲ್ ಒಗ್ಗರಣೆ ರೀ. ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಅದಕ್ಕೆ ಈ ಒಂದು ಸಾಸಿವೆಯನ್ನು ಹಾಕೊಂಡು ಸಾಸಿವೆ ಚಟಪಟ ಅನ್ನಕ್ಕೆ ಚಾಲು ಮಾಡಬೇಕು. ಅದು ಆದ ನಂತರ ಏನು ಮಾಡಿರಿ, ಒಂದು ಇಟ್ಟು ಇಂಗನ್ನು ಸೇರಿಸಿರಿ. ಇಂಗು ಸ್ವಲ್ಪ ಹಾಕಿದ ನಂತರ ಕರಿಬೇವು ಚಲೋ ಅಂತ ನೋಡ್ಕೊಂಡು ಭಾಳ ಹಾಕಿರಿ, ನಡಿತೈತಿ. ಆಮೇಲೆ ಅವನೊಂದು ಈಟ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡಿದ ನಂತರ ಇದನ್ನು ಏನು ಮಾಡಿರಿ, ಹೋಗಿ ಕುದಿಯುವಂತಹ ಟೊಮೆಟೊ ರಸದಾಗ ಹಾಕಿರಿ. ಟೊಮೆಟೊ ರಸದಾಗ ಹಾಕಿ ಚರ್ರ ಅಂದ ಕೂಡಲೇ ಒಂದು ಈಟನ್ನು ತಕ್ಕೊಂಡು ಅದ ಪ್ಯಾನ್ನಾಗ ಹಾಕಿ ಹಿಂಗೆ ಸೊರದು ಏನು ಮಾಡಿರಿ, ಪಟ್ನ ಒಂದು ಈಟ್ ಮಿಕ್ಸ್ ಮಾಡಿದ ಮ್ಯಾಲ್ತ ಪ್ಲೇಟನ್ನು ಮುಚ್ಚಿಬಿಡ್ರಿ. 1 ನಿಮಿಷ ಹಂಗೆ ಮುಚ್ಚಿದ ಇರಲಿ. ಆಮೇಲೆ ನೀವು ಅದನ್ನು ತೆಗೆದ ಆರಾಮ್ ಸಿರೆ ಹಂಗೆ ಎಂಜಾಯ್ ಮಾಡ್ಬೋದು ರೀ. ನೋಡಿ, ಈ ಒಂದು ಟೊಮೆಟೊ ರಸಕ್ಕೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಿರಿ, ಯಾಕಂದ್ರೆ ಅಡ್ಜಸ್ಟ್ ಆಗ್ತೈತಿ. ನಾವು ನೇಮಕ್ಕೆ ಹಾಕಿದ್ದೀವಿ, ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ.
ಹಾಕಿದ ನಂತರ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಕುದಿಸ್ರಿ. ಇಷ್ಟಾದ್ರೆ ಮುಗಿದೋಗ್ತೈತಿ ಟೊಮೆಟೊ ರಸ. ಇದನ್ನು ನೀವು ಅನ್ನ ಜೊತೆ ತಿನ್ಬೋದ್ರಿ, ಇಲ್ಲ ಹಂಗನು ಗಟ 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 ಅಂತೇಳಿ ಕುಡಿದ್ರೆ ಭಾಳ ಮಸ್ತಾಗಿರುವಂತಹ ಒಂದು ನಿಮಗೆ ಈ ಒಂದು ಟೊಮೆಟೊ ರಸ ಸಿಗ್ತೈತೆ ರೀ. ಏಕದಮ್ ಪದ್ಧತಿಯಾಗಿ ಅತಿ ಸುಲಭವಾಗಿ ಮಾಡಿರುವಂತಹ ಈ ಟೊಮೆಟೊ ರಸ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿರಿ. ಹಾಗೆ ನಿಮಗೆ ಟೊಮೆಟೊ ತಿಳಿಸಾರು ಬೇಕಾಗಿದ್ದರೆ ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ, ತಾವು ಅದನ್ನು ತಪ್ಪಲಾರ್ದ ಒಮ್ಮೆ ನೋಡ್ರಿ ಅಂತೇಳಿ ಹೇಳ್ತೇವೆ ರೀ. ಇಷ್ಟ ಹಾಗಾದ್ರೆ ಇನ್ನತನ ನಮ್ಮ ಚಾನಲ್ ಸವಿರುಚಿಯ ಸೊಬಗು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀ ಭವ.